ಹಾಗೆಲ್ಲ ನಗ್ಬೇಡ ಅಕ್ಕ. ಬಾಯ್ ನೈನಿ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಈ ತರ ವಿಚಿತ್ರವಾಗಿ ನಕ್ಕಿದಕ್ಕಾದ್ರೂ ದೆವ್ವ ಬಂದಿದೆ ಅಂತ ಅನ್ಕೋತಾರೇನೋ. ಆದ್ರೆ ಸುಮ್ಮನೆ ತರ ಕೂದಲು ಮುಂದೆ ಬಿಟ್ಕೊಂಡ್ರೆ ಒಳ್ಳೆ ಇಮ್ಯಾಜಿನೇಷನ್ ಅನ್ಕೋತಾರೆ. ಆದ್ರೆ ಭೂತ ಅಂತ ಅನ್ಕೊಳ್ಳಲ್ಲ. ನಿಜ ಅದಕ್ಕೆ. ಆದ್ರೆ ಸುಮನ ಯಾಕೆ ಆ ರೀತಿ ಆಕ್ಟ್ ಮಾಡಿದ್ಲು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ನೈನಿ ಅಲ್ಲ ಅಂತ ನಿಮ್ಮನ್ನ ಒಪ್ಸೋದಕ್ಕೆ ಆ ತರ ನಾಟಕ ಮಾಡಿರ್ತಾಳೆ. ಪಾತ್ರ ಹಾಕಿದ್ದು ಸುಮನನೇ ಆದ್ರೂ ಸೂತ್ರಧಾರರು ಬೇರೆನೇ ಇದ್ರು ಅನ್ಸುತ್ತೆ. ಅನ್ಕೊಳ್ಳೋದೇನಿದೆ, ನಮ್ ಶಿಲಾಯುಗದ ಮಂಕದಿನೇ. ತಿಲೋತ್ತಮ ಮಾಮ. ಅಬ್ಬಾ, ಹಾಗೆ ಹೇಳ್ತಿದ್ದಾಗೇನೆ ಟಕ್ ಅಂತ ಹೇಳ್ಬಿಟ್ಟ. ನೋಡಿದ್ಯಾ? ಅವ್ರಿಗೇನು ಅವಶ್ಯಕತೆ ಇದೆ? ಎಲ್ರು ನಂಬಿದ್ರು, ಅತ್ತೆಗೆ ಮಾತ್ರ ನನ್ ಮೇಲೆ ಅನುಮಾನ ಇದೆ ತಾನೆ. ನೀನ್ ನೈನಿನೇ ಆಗಿದ್ದಾಗ ಯಾರು ಎಷ್ಟೇ ನಾಟಕ ಮಾಡಿದ್ರು ಪ್ರೂವ್ ಮಾಡೋದು ಕಷ್ಟ ಅಲ್ವಾ? ಅವರಿಬ್ರಿಗೂ ಟೈಮ್ ಪಾಸ್ ಆಗದೆ ಸುಮ್ಮನಂತಲ್ಲೇನು ಕೆಡಿಸ್ತಾ ಇದ್ದಾರೆ ಅಷ್ಟೇ. ವಲ್ಲಭಾವಂಗೆ ತ್ರಿನೇತ್ರಿ ಅವ್ರ ಅಜ್ಜಿ ಸಿಕ್ಕಿದ್ರು ಅಂತ ಹೇಳಿದ್ರಲ್ವಾ, ಅದರಿಂದ ಅವ್ರ ಅನುಮಾನ ಇನ್ನೂ ಜಾಸ್ತಿ ಆಗಿರುತ್ತೆ. ಅವ್ರ ಬಗ್ಗೆ ನಿನಗ್ ಗೊತ್ತಿರೋ ಹಾಗೆ ಮಾತಾಡ್ತಿದೀಯಲ್ಲ ನೈನಿ. ತಿಳ್ಕೋಬೇಕು ಅಲ್ವಾ ಯಜಮಾನ್ರೆ? ಯಾಕಂದ್ರೆ ನಾನ್ ಪೂರ್ತಿಯಾಗಿ ಗುಣ ಆಗಕ್ ಮುಂಚೆ ದೇವಿಪುರಂ ಬಗ್ಗೆ, ತ್ರಿನೇತ್ರಿ ಬಗ್ಗೆ ಯಾಕೆ ಮಾತಾಡ್ದೆ ಅಂತ ಪ್ರಶ್ನೆ ಮಾಡ್ಕೊಂಡು ಕೆಲವು ವಿಷಯನ ತಿಳ್ಕೊಂಡಿದ್ದೀನಿ. ಅದ್ರಿಂದ ಏನಾದ್ರೂ ಉಪಯೋಗ ಇದೆಯಾ ನೈನಿ? ಇದೆ. ಉಪಯೋಗ ಅಂತ ಅಲ್ಲ, ಆದ್ರೆ ಸಂಬಂಧ ಇದೆ. ತ್ರಿನೇತ್ರಿಗೂ ನಮ್ಗ? ನಮಗಲ್ಲ ಯಜಮಾನ್ರೆ, ನಿಮಗೆ, ತ್ರಿನೇತ್ರಿಗೆ. ನೀನೇ ಡೌಟ್ ಪಡೋದು ಆಶ್ಚರ್ಯ ಅನ್ಸುತ್ತೆ ನೈನಿ. ನಾನು ಅನುಮಾನ ಪಡ್ತಿಲ್ಲ ಅಕ್ಕ. ನಾನು ಕೆಲವು ವಿಷಯನ ತಿಳ್ಕೊಳ್ಳೋ ಕ್ರಮದಲ್ಲಿ ಅನ್ಕೊಳ್ತೇನೆ ಕೆಲವು ಲಿಂಕ್ ಸಿಕ್ಕಿದೆ. ಮ್ಯಾಟರ್ ಲಿಂಕ್ ಆಗಿರ್ಬೋದು, ಆದ್ರೆ ವಿಶಾಲ್ಗೂ ತ್ರಿನೇತ್ರಿಗೂ ಏನೋ ಲಿಂಕ್ ಇದೆ ಅಂತ ಮಾತ್ರ ಹೇಳ್ಬೇಡ. ವಿಶಾಲ್ ಮೇಲೆ ನಂಗೆ ತುಂಬಾನೇ ನಂಬಿಕೆ ಇದೆ. ಏನ್ ನಡೀತು ಅಂತ ಹೇಳು ನೈನಿ. ಯಾಕಂದ್ರೆ ನನಗಿಂತ ನನ್ನ ಸುತ್ತಲೂ ಇರೋರು ನಿನ್ನ ಅಪಾರ್ಥ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ನಡೆದಿದ್ದು ಎಲ್ರಿಗೂ ಗೊತ್ತಾಗುತ್ತೆ. ಮುಂದಾಗೋದ್ರ ಬಗ್ಗೆ ಹೇಳ್ತೀನಿ. ಅಪಾಯನಾ? ಹಾಗೆ ಅಂತಾನೆ ಅನ್ಕೋಬಹುದು.